ಕರ್ನೂಲು ಬಸ್ ಇನ್ಸಿಡೆಂಟ್ ಇದೇ ಹಾಟ್ ಟಾಪಿಕ್ ನಮ್ಮ ಇಂಡಿಯಾದಲ್ಲಿ. ಎಕ್ಸಾಕ್ಟ್ ಆಗಿ ಏನಾಗಿದೆ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಯಾರು ತಪ್ಪು? ಅದಾಗಿದ ತಕ್ಷಣ ಡ್ರೈವರ್ ಹಿಡಿದ್ಬಿಟ್ಟು ಓಡೋಗ್ತಾನೆ, ಬಸ್ಸಲ್ಲಿರೋರೆಲ್ಲ ನಿದ್ದೆಯಿಂದ ಇದ್ದೇಳಷ್ಟು ಒಳಗಡೆ ಅವ್ರ ಪ್ರಾಣನ ಕಳ್ಕೊಂತಾರೆ, ಅವ್ರ ತಪ್ಪ? ಅಂಡ್ ಕರ್ನೂಲಿಂದ ಬ್ಯಾಂಗ್ಳೂರ್ಗೆ ರೆಡ್ಮಿ ಮೊಬೈಲ್ಸ್ 42 ಮೊಬೈಲ್ಸ್ನ ಬಾಕ್ಸಸ್ನ ಅದರಲ್ಲಿ ಇಟ್ಟಿರ್ತಾರೆ, ಅದು ತಪ್ಪ? 24 ಜನ ಇರಬೇಕಾಗಿರೋ ಬಸ್ಸಲ್ಲಿ 48 ಜನ ಏನ್ ಮಾಡ್ತಾ ಇದ್ರು? ಅಪ್ರೂವಲ್ ಮಾಡಿರೋ ಅಧಿಕಾರಿ ಯಾರು? ಆ ಬಸ್ನ ಫಿಟ್ ಅಂಡ್ ಚೆಕ್ ನ ಲಿಸ್ಟ್ ಮಾಡಿರೋ ಅಧಿಕಾರಿಗಳು ಯಾರು? ನನ್ನ ಕಡೆಯಿಂದ ಮೀಡಿಯಾಗ ಒಂದೇ ಒಂದು ರಿಕ್ವೆಸ್ಟ್ ಅಂತ ಹೇಳಿದ್ರೆ, ಅಲ್ಲಿ ಸುಟ್ಟೋಗಿರೋ ಬಾಡೀಸ್ನ ದಯವಿಟ್ಟು ತೋರಿಸ್ಬೇಡಿ. ಬಿಕಾಸ್ ಅವ್ರು ಬದುಕಿದ್ದಾಗೆ ನಾವು ಅವ್ರಿಗೇನೋ ಮಾಡೋಕ್ಕಾಗಿಲ್ಲ. ಈಗ ಅವ್ರನ್ನ ತೋರಿಸೋ ಅಧಿಕಾರ ಆಗಲಿ ಇಲ್ಲ ರೈಟ್ಸ್ ಆಗಲಿ ನಮಗಿಲ್ಲ. ಅಂಡ್ ಮೋರ್ ಓವರ್ ಹೇಳ್ತೀನಿ, ಅಲ್ಲಿ ಇನ್ಸಿಡೆಂಟ್ ಆಗ್ತಿದ್ರೆ ಆಲ್ಮೋಸ್ಟ್ 4-5 ಕಿಲೋಮೀಟರ್ಸ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಜನ ಅಲ್ಲಿರೋರೆಲ್ಲ ಹೋಗಿ ಸೆಲ್ಫಿ ವಿಡಿಯೋಸು ಇಲ್ಲಾಂದ್ರೆ ಶೂಟ್ ಮಾಡ್ತಿದ್ದಾರೆ. ಸ್ವಲ್ಪ ಆದ್ರೂ ಮಾನವತ್ವ ಅನ್ನೋದಿರಬೇಕು. ಆಕ್ಸಿಡೆಂಟ್ ಆಗಿರೋ ಸ್ಪಾಟ್ ಅಲ್ಲಿ ಅಟ್ಲೀಸ್ಟ್ ನಿನ್ ಕೈಲಿ ಆದ್ರೆ ಒಂದು ಜನ ಕಾಪಾಡ್ಬೇಕು, ಇಲ್ಲಾಂದ್ರೆ ಬೆಂಕಿನ ಆರ್ಸಕ್ ಟ್ರೈ ಮಾಡ್ಬೇಕು. ಅದು ಬಿಟ್ಬಿಟ್ಟು ಸೆಲ್ಫಿ ವಿಡಿಯೋಸ್ ಹೆಂಗ್ ಗುರು ಹೋಗ್ಲಿ? ಮಾನವತ್ವ ಅನ್ನೋದು ಕಂಪ್ಲೀಟ್ಲಿ ಸತ್ತೋಗ್ಬಿಡ್ತಿದೆ. ಅಂಡ್ ಮೋರ್ ಓವರ್ ಆ RTO ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಫಾರ್ ಎಕ್ಸಾಂಪಲ್ 24 ಮೆಂಬರ್ಸ್ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ 48 ಜನ ಬಸ್ಸಲ್ಲಿ ಏನ್ ಮಾಡ್ತಿದ್ರು ಸ್ಲೀಪರ್ ಕೋಚ್ ಅಲ್ಲಿ. ಅಂಡ್ ಈ ವಿಷಯದಲ್ಲಿ ಏರ್ಪೋರ್ಟ್ ಹತ್ರ ಒಂದು ಟೋಲ್ ಬರುತ್ತೆ, ಅಲ್ಲಿ ನಾನು ಸೀರಿಯಸ್ ಆಗಿ ತುಂಬಾ ಸಲ ಅಬ್ಸರ್ವ್ ಮಾಡಿದೀನಿ. ಪ್ರತಿ ಈ ತರ ಟೂರ್ ಅಂಡ್ ಟ್ರಾವೆಲ್ಸ್ ಪ್ರತಿ ಬಸ್ನ ಚೆಕ್ ಮಾಡ್ತಾರೆ, ಡಿಕ್ಕೀಸ್ ಚೆಕ್ ಮಾಡ್ತಾರೆ, ಪ್ರತಿಯೊಂದು ಚೆಕ್ ಮಾಡ್ತಾರೆ. ಫಸ್ಟ್ ಥಿಂಗ್ ಈ ತರ ಗ್ಯಾಜೆಟ್ಸ್ ನ ಅಲೋ ಮಾಡಂಗೇ ಇಲ್ಲ ಅದರಲ್ಲಿ. ಆ ತರದ್ ರೆಡ್ಮಿ ಮೊಬೈಲ್ಸ್ ನ ಏನಕ್ಕೆ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾಗಿತ್ತು? ಇಲ್ಲ ಪೋರ್ಟರ್ ಇಲ್ವಾ? ಇಲ್ಲಾಂದ್ರೆ ಬೇರೆ ಕೊರಿಯರ್ಸ್ ಇಲ್ವಾ? ಅದು ಬಿಟ್ಟು ಬಸ್ಸಲ್ಲಿ ಏನಕ್ಕೆ ಕಳಿಸ್ಬೇಕಾಗಿತ್ತು? ಏಕೆ 100-200 ರೂಪಾಯಿ ಆಸೆ ಬಿಟ್ಟ? ಅಂಡ್ ಮೋರ್ ಓವರ್ ಡ್ರೈವರ್ ಮತ್ತೆ ಅಲ್ಲಿ ಸಬ್ ಡ್ರೈವರ್ ಪ್ಲಸ್ ಒಬ್ಬ ಕ್ಲೀನರ್ ಟೋಟಲ್ 3 ಜನ ಇರ್ತಾರಲ್ಲ, ಅವ್ರನ್ನ ಹೊಡಿಬೇಕು. ಫಸ್ಟ್ ಸೀರಿಯಸ್ ಆಗಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ನನ್ಗೆ ಗೊತ್ತು ಫೆಸ್ಟಿವ್ ಸೀಸನ್ಸ್ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 24 ಜನ ಕುತ್ಕೊಂಡು ಆರಾಮ ಮಲ್ಕೊಂಡಿರ್ತಾರೆ. ಇವರು 500 ರೂಪಾಯಿ 1000 ರೂಪಾಯಿ ಕೊಟ್ಬಿಟ್ಟು ಇಲ್ಲಾಂದ್ರೆ 2000 ಕೊಟ್ಬಿಟ್ಟು ಕೆಳಗಡೆ ಎಲ್ಲ ಕುತ್ಕೊಳ್ಳೋದು, ಈ ಮೆಟ್ಲ್ ಮೇಲೆಲ್ಲ ಕುತ್ಕೊಳ್ಳೋದು, ಓಡಾಡಕ್ ಕೂಡ ಜಾಗ ಇರಲ್ಲ. ಆ ರೇಂಜ್ ಅಲ್ಲಿ ಮಾಡ್ಕೊಂಡಿರ್ತಾರೆ. ದಟ್ಸ್ ದ ಓನ್ಲಿ ರೀಸನ್, ಈ ಇಶ್ಯೂಗೆ ಮೇನ್ ರೀಸನ್ ಅಂತ ಹೇಳ್ಬೇಕಂದ್ರೆ. ಬಿಕಾಸ್ ಫ್ರಂಟ್ ಇಂದ ಬೆಂಕಿ ಬಂದಿದ ತಕ್ಷಣ ಗ್ಲಾಸ್ ಹೊಡ್ಕೊಂಡು ಓಡೋಗಕ್ಕೆ 24 ಜನ ಇದ್ದಿದ್ರೆ ಆರಾಮಾಗಿ ಹೋಗ್ಬೋದಾಗಿತ್ತು. ಅಲ್ಲಿ ಅಂದ್ರೆ ಕ್ಲಮ್ಸೆ ಆಗ್ಬಿಟ್ಟು ಕೆಲವರು ಆಚೆ ಬಂದಿದ್ದಾರೆ, ಕೆಲವರು ಅಲ್ಲೇ ಇದ್ದಾರೆ. ಆಚೆ ಬಂದಿರೋರು ಮಾತು ಕೇಳಿದ್ರೆ ಇಟ್ಟರಿ ಲೈಫ್ ಮೇಲೆ ಇಷ್ಟೇನ ಅನ್ಸ್ಬಿಡುತ್ತೆ. ಪ್ಲೇನ್ ಅಲ್ಲಿ ಹೋದ್ರು ಸತ್ತೋಗ್ತಾ ಇದಾರೆ, ರೋಡ್ ಮೇಲೆ ಹೋಗ್ತಾ ಇದ್ರು ಸತ್ತೋಗ್ತಾರೆ, ಗಾಡಿಲಿ ಹೋದ್ರು ಸತ್ತೋಗ್ತಾರೆ, ಕಾರಲ್ಲಿ ಹೋದ್ರು ಸತ್ತೋಗ್ತಾರೆ. ಇನ್ ಎಲ್ಲಿ ಹೋಗೋದು? ಇಲ್ಲ ಮನೆಯಲ್ಲೇ ಕುತ್ಕೊಂಡಿದ್ರ ಅದು ಏನು ಆಟೋ ಅದು ಇದು ಬಂದು ಸತ್ತೋಗ್ತಾರೆ. ಜೀವನ ಇಷ್ಟ. ಸೀರಿಯಸ್ ಆಗಿ ಹೇಳ್ತೀನಿ, ಇರಸ್ ದಿನ ಫ್ಯಾಮಿಲಿ ಜೊತೆ ಖುಷಿಯಾಗಿರಿ. ಅಂಡ್ ಇದರಲ್ಲಿ ತುಂಬಾ ಹಾರ್ಟ್ ಬ್ರೇಕ್ ಅಂತ ಹೇಳಿದ್ರೆ, ನಮ್ಮ ಮಿಡ್ ಏರ್ಫೋರ್ಸ್ ಅಲ್ಲಿ ಒಬ್ಬ ವ್ಯಕ್ತಿ ಫೆಸ್ಟಿವಲ್ ಹೋಗ್ಬಿಟ್ಟು ಬ್ಯಾಕ್ ಟು ಬ್ಯಾಂಗ್ಳೂರ್ ಬರ್ಬೇಕಾದ್ರೆ ಕಂಪ್ಲೀಟ್ ಫ್ಯಾಮಿಲಿ, ಅವರು ಅವರ ಹೆಂಡತಿ 2 ಮಕ್ಕಳು, ಈಗ ಅವ್ರ ಫ್ಯಾಮಿಲಿ ರೋಡ್ ಮೇಲೆ ಬಂದ್ಬಿಟ್ಟಿದೆ. ಯಾರೂ ಇಲ್ಲ ಫ್ಯಾಮಿಲಿಯಲ್ಲಿ. ಏನ್ ಹೇಳ್ತೀರಾ ಇದಕ್ಕೆ? ಆ ಅಧಿಕಾರಿಗಳು ಲಿಟ್ರಲಿ ಹೇಳ್ತೀನಿ, ಈ ಟ್ರಾವೆಲಿಂಗ್ ಬಸ್ಸಸ್ ಮೇಲೆ ಮ್ಯಾಕ್ಸಿಮಮ್ ಹೇಳ್ತೀನಿ, ಟ್ರಾವೆಲಿಂಗ್ ಬಸ್ಸಸ್ ಮೇಲೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಬಿಕಾಸ್ ಎಷ್ಟು ಜನಕ್ಕೆ ಸೀಟಿಂಗ್ ಕೆಪಾಸಿಟಿ ಕೊಟ್ಟಿದ್ರು ಅಷ್ಟು ಜನನ ಅಲೋ ಮಾಡಿ ಬೇರೆಯವ್ರನ್ನ ಏನಕ್ಕೆ ಅಲೋ ಮಾಡ್ತೀರಾ? ಅಂಡ್ ಕೆಲವು ಬಸ್ಸಸ್ ಅಲ್ಲಂತೂ ಕೋ ಡ್ರೈವರ್ ಇರೋದೇ ಇಲ್ಲ. 600-700 ಕಿಲೋಮೀಟರ್ ಇಲ್ಲ 1000 ಕಿಲೋಮೀಟರ್ ಓಡಿಸ್ಬೇಕಾದ್ರೆ ಮಿನಿಮಮ್ ಒಬ್ಬ ಕೋ ಡ್ರೈವರ್ ಇರಬೇಕು. ಅದ್ರಲ್ಲಿ ಇರೋದೇ ಇಲ್ಲ. ಸುಮ್ಮನೆ ಕ್ಲಿಯರ್ ಇಟ್ಕೊಂತಾರೆ, ಪೊಲೀಸರು ಬಂದಾಗ ತೋರಿಸ್ತಾರೆ ಇವನು ಕೋ ಡ್ರೈವರ್ ಅಂತ. ಬಟ್ ಅವ್ನಿಗೆ ಗೊತ್ತಾ 5ನೇ ಕ್ಲಾಸ್ ಓದಿದ್ದಾರೆ ಈ ಡ್ರೈವರ್, ಅವ್ರ ಲೈಸೆನ್ಸ್ ಯಾರು ಅಪ್ರೂವ್ ಮಾಡಿದ್ದು? ಇದರಲ್ಲಿ ತುಂಬಾ ಲೂಪ್ ಹೋಲ್ಸ್ ಇದೆ. ಬರ್ತಾ ಇನ್ನು ಏನೇನು ವಿಡಿಯೋಸ್ ಎಲ್ಲ ಅಪ್ಡೇಟ್ ಸಿಗುತ್ತೋ ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಲ್ಲದಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್ ಅಂಡ್ ಸೇಫ್ ಆಗಿರಿ. ಆದಷ್ಟು ಸೇಫ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್.